ಬುದ್ಧಿ ಕಲಿಯೋ ಹಾಗಾಗ್ಬೇಕು. ಕಲೀಲಿಲ್ಲ ಅಂದ್ರೆ ಅತ್ಗೆ ಹೇಳಿರೋ ತರ ಈಟಿ ಕೊಡ್ಲಿ ಮಚ್ಚಿಂದ ಕತ್ತು ಬಿಸಾಕ್ಬೇಕು. ಕಂಟ್ರೋಲ್. ಮನೆ ಒಳಗೆ ಇರ್ತಾಳೆ, ಬನ್ನಿ ಕರೆಯೋಣ. ಏಯ್ ಪಿಂಕಿ, ಯಾವಳೆ ಅವಳು? ಏ ಅಕ್ಕ, ನೀನೇ ಪಿಂಕಿ ಅಂದ್ಬಿಟ್ಟು ಯಾವಳೆವಳು ಅಂತಿದ್ಯಲ್ಲ ಅಕ್ಕ? ಏಯ್ ಯಾವಳೆ ನೀನು? ನಾನ್ ಕಡೆ ರಮ್ಯಾ, ಏನಾಗಿದೆ ನಿನ್ಗೆ? ಯಾವಳೆ ಅವಳು? ಇರತಕ್ಕ ನೋಡೆ ಇವಳು. ಬಸಿ ಸುಮ್ಕೆ ನಿಂತ್ಕಳೆ. ಅರ್ಥ ಆಯ್ತು, ಹಂಗ್ ಕರಿತಿದ್ದೀರಾ? ಸರಿಯಾಗಿ ಆವಾಜಕ್ಕೂ ಬಿಡ್ಬೇಡ. ಏಯ್ ಪಿಂಕಿ, ನೀನ್ ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ಹುಡ್ದೊಳಗಿದ್ರೆ ಬಾರೆ ಹೊರ್ಗಡೆ, ಬಾರೆ ಹೊರ್ಗಡೆ. ರಾಣಿ, ಯಾವ ಥರ ಆವಾಜ್ ಆಗ್ತಿದ್ಯಾ? ಏಯ್ ಅದ್ಕೆ ಈ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹುಡ್ದೋರ್ಗೆ ಧೈರ್ಯ ವಸಿ ಜಾಸ್ತಿ ಅಂತೆ, ಅದ್ಕೆ ಹಿಂಗ್ ಕರ್ದೆ. ಬೇಡ ಅಂದ್ರೆ ಇರಿ. ಏಯ್ ಪಿಂಕಿ, ನೀನ್ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಹುಡ್ದೊಳಗಿದ್ರೆ ಬಾರೆ ಹೊರ್ಗಡೆ, ಬಾರೆ ಹೊರ್ಗಡೆ. ಹಿಂಗ್ ಕರಿಲಾ? ಬೇಡ ನಾನು ಕರಿತೀನಿ. ಪಿಂಕಿ, ಏ ಪಿಂಕಿ, ಬಾರೆ ಹೊರಗೆ. ಏನೇ ಇದು, ಮನೆನಾ ಇಲ್ಲ ಫಿಶ್ ಮಾರ್ಕೆಟಾ? ಅಕ್ಕ, ಇಲ್ಲೂ ನಿನ್ ಟೀಚರ್ ಬುದ್ಧಿ ಬಿಡಲ್ವಲ್ಲೇ? ಇದು ಸ್ಕೂಲ್ ಅಲ್ಲ. ನೀನ್ ಯಾರ ಜೊತೆ ಬಂದಿರೋದು? ಡಾನ್ ಪಾರು ಜೊತೆ ಬಂದಿದ್ಯಾ? ಸ್ವಲ್ಪ ಆದ್ರೂ ನಾನ್ ತರ ಕೂಗೆ ಇರು, ಇವಾಗ ನಾನ್ ಹೇಳ್ತೀನಿ. ಏಯ್ ಪಿಂಕಿ, ನಿನ್ ಮೈಯಲ್ಲಿ ಹರಿತಿರೋದ್ ಕೆಂಪ್ ರಕ್ತನೇ ಆಗಿದ್ರೆ, ನಿನಗೆ ಮಾನ ಮರ್ಯಾದೆ ಕೆಜಿ ಗಟ್ಲೆ ಇದ್ರೆ, ನೀನ್ ID ಕಾರ್ಡ್ ಅಲ್ಲಿ ಹೆಣ್ಣು ಅಂತಾನೆ ಪ್ರಿಂಟ್ ಆಗಿದ್ರೆ ಬಾರೆ ಆಚೆ, ಬಾರೆ ಹೊರಗೆ. ಅದಕ್ಕೆ ಹೆಂಗಿತ್ತು? ಡಾನ್ ಅದ್ಗೆ. ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ನಿನ್ ಮನೆ ಮುಂದೆ ನಿಂತು ನಿನ್ನ ಕೂಗಿದ್ದು. ನಿನಗೆ ಪ್ರಮೋಷನ್ ಅದಕ್ಕೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ಬಿಟ್ಟು ಸಿನಿಮಾಡೆಲ್ಲ ಬಂದ್ಬಿಡ್ತದ್ಕೆ. ಚೂಟು ಸುಮ್ಕೆ ಇರೆ. ಏಯ್ ಪಿಂಕಿ, ನಿನಗೆ ಸಂಸಾರ ಅಂದ್ರೆ ಏನಂತ ಗೊತ್ತೈತೇನೆ? ನಮ್ಗೋಸ್ಕರ ಬದುಕ್ತಿರೋ ಜೀವಗಳ ಜೊತೆ ನಾವು ಬದುಕಿ, ನಮ್ ಬದುಕಿನ ಜೊತೆ ಅವ್ರ ಬದುಕಿನ ವಿಷಯಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಒಟ್ಟಿಗೆ ಬದುಕೋ ಬದುಕೆ ಸಂಸಾರ ಕಣೆ. ಅದಕ್ಕೆ ಓಕೆನಾ? ಏ ಪಿಂಕಿ, ಸಂಸ್ಕಾರಕ್ಕೂ ಅಹಂಕಾರಕ್ಕೂ ಇರೋ ವ್ಯತ್ಯಾಸ ಗೊತ್ತೇನೆ ನಿನಗೆ? ಸಂಸ್ಕಾರ ಇರೋನು ತನ್ನಷ್ಟಕ್ಕೆ ತಾನೇ ತಲೆ ತಗ್ಸಿ ಇನ್ನೊಬ್ರನ್ನ ತಲೆ ಎತ್ತೋ ಹಾಗೆ ಮಾಡ್ತಾನೆ. ಅದೇ ಅಹಂಕಾರ ಇರೋನು ಇನ್ನೊಬ್ರು ತಲೆ ತಗ್ಸೋ ಹಾಗೆ ಮಾಡೋದು. ರತ್ನಕ್ಕ, ಕರ್ಮದೇಟು ಎಷ್ಟು ಭಯಂಕರವಾಗಿರುತ್ತೆ ಅಂತ ಗೊತ್ತಾ ನಿನ್ಗೆ? ನಾವು ಮಾಡಿರೋ ಪುಣ್ಯ ಯಾವಾಗ ಮುಗ್ದೋಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಆದ್ರೆ ಆ ಪುಣ್ಯ ಮುಗಿದ್ಮೇಲೆ ರಾಜನಾಗಿರೋನ್ ಕೂಡ ಭಿಕ್ಷೆ ಬೇಡ್ಲೇಬೇಕು. ಯಾಕಂದ್ರೆ ಆ ಸಮಯ ಮುಗ್ದೋಗ್ಬಿಟ್ಟಿರುತ್ತೆ. ಅರ್ಥ ಮಾಡ್ಕೋ. ಕರ್ದಿರೋ ಹಾಲು ತಕ್ಷಣಕ್ಕೆ ಮೊಸರಾಗಕ್ಕಿಲ್ಲ, ಹಾಗೆ ಇವತ್ ಮಾಡಿದ ಪಾಪದ ಫಲ ತಕ್ಷಣಕ್ಕೆ ಬರಕ್ಕಿಲ್ಲ. ಆದ್ರೆ ಅದು
ಬೂದಿ ಮುಚ್ಚಿರೋ ಕೆಂಡ್ದಂಗೆ ಸಮಯ ನೋಡಿ ಸುಡ್ತೈತೆ. ಗೆಪ್ತಿ ಇಟ್ಕೊ. ನೋಡು ಪಿಂಕಿ, ನಾವು ಮಾಡೋ ಪಾಪದ ಕೆಲಸ ಸಾಲ ಇದ್ದಂಗೆ. ಇವತ್ತಲ್ಲ ನಾಳೆ ಬಡ್ಡಿ ಬಡ್ಡಿ ಸಮೇತ ಆ ದೇವರು ವಸೂಲಿ ಮಾಡೇ ಮಾಡ್ತಾನೆ. ಆದರೆ ನಾವು ಮಾಡೋ ಒಳ್ಳೆ ಕೆಲಸ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿಟ್ಟಂಗೆ. ಇವತ್ತಲ್ಲ ನಾಳೆ ನಮಗೆ ಯೂಸಿಗೆ ಬಂದೇ ಬರುತ್ತೆ. ಅದನ್ನು ತಿಳ್ಕೊ. ಅದಕ್ಕೆ ಓಕೆ ಅಲ್ವಾ? ವೆರಿ ಇಂಟ್ರೆಸ್ಟಿಂಗ್. ಹೆಣ್ಮಕ್ಳು ಮನೆಯಿಂದ ಆಚೆಗೆ ಹೋಗ್ಬೇಕು ಅಂದರೆ ಒಂದು ದನ ಮೇಯ್ಸೋಕೆ ಹೋಗಬೇಕು, ಇಲ್ಲ ಹುಲ್ ತರಕ್ಕೆ ಹೋಗಬೇಕು. 4 ಅಕ್ಷರ ಕಲ್ತರು ಅಂದರೆ ಡೈರಿಗೆ ಹೋಗಿ ಹಾಲು ಹಾಕಿ ಲೆಕ್ಕ ಬರ್ಸ್ಕೊಂಡು ಬರಬೇಕು. ನನ್ನ ಮನೇನೂ ಸೇರಿಸಿ ಹೇಳ್ತಾ ಇದ್ದೀನಿ. ಅಂಥದ್ರಲ್ಲಿ ಓದಿ ಜವಾಬ್ದಾರಿನ ತಗೊಂಡು ಮನೆಯಿಂದ ಸ್ವತಂತ್ರವಾಗಿ ಹೋಗಿರೋದು ಅಂದರೆ ನಿಮ್ಮ ಮನೆಯಿಂದ ಶಿವು. ಅದರಲ್ಲೂ ಪಾರು ಬಂದಮೇಲೆ ದುಪ್ಪಟ್ಟಾಗಿದೆ ಕಣಪ್ಪ, ದುಪ್ಪಟ್ಟಾಗಿದೆ. ಅಲ್ಲ ಮದಪ್ಪಣ, ಅದೆಲ್ಲ ಸರಿ, ಆದರೆ ಅದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ಯಾ? ಹೇಳ್ತೀನಿ ಕಣಪ್ಪ. ಒಂದು ಹೆಣ್ಣಿನ ಹೆಸರಲ್ಲಿ ಆಸ್ತಿ ಅಂತಿದ್ರೆ ಅದು ಅವಳಿಗೊಂದು ಶಕ್ತಿ ಇದ್ದಂಗೆ ಕಣಪ್ಪ, ಶಕ್ತಿ ಇದ್ದಂಗೆ. ಆಸ್ತಿ ಪಾಲಾಗುವಾಗ ಅಜ್ಜಿ ಪಾಲು ಅಂತ ಹೇಳ್ತಿದ್ರಲ್ವಾ? ಯಾಕೆ ಹೇಳು? ವಯಸ್ಸಾದ್ಮೇಲೆ ಆಸ್ತಿಗೋಸ್ಕರನಾದರೂ ಅವಳನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ಕಾರಣಕ್ಕೆ. ಅಂದರೆ ನನ್ನ ತಂಗಿ ಹೆಸರಿನಾಗೆ ಆಸ್ತಿ ಐತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ಮ ಮನೆಯವರು ಅವಳನ್ನ ಸಂದಾಗಿ ನೋಡ್ಕೋಬೇಕು ಅಂತ ನಮ್ಮ ಮದಪ್ಪಣ. ಇಲ್ಲ ಕಣಪ್ಪ, ಇಲ್ಲ. ಆ ಮಹಾಕಾಳವನ್ನು ಸಾಕ್ಷಿಯಾಗೂ ಆ ಕಾರಣಕ್ಕಲ್ಲ ಕಣಪ್ಪ. ನಿನಗೆ ಮಾತು ಕೊಟ್ಟು ನನ್ನ ಮನೆ ಲಕ್ಷ್ಮಿನ ನನ್ನ ಮನೆ ಕರ್ಕೊಂಡು ಹೋಗಿದ್ದೀನಿ. ತಪ್ಪು ಮಾಡೋರನ್ನ ಹೆದರಿಸಿನೋ ಬೆದರಿಸಿನೋ ನಾನು ತಿದ್ದುತ್ತೀನಿ. ಯಾವ ಕಾರಣಕ್ಕೂ ನನ್ನ ಸೊಸೆಗೆ ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಅವ್ರು ತಿದ್ಕೊಂಡು ಎಲ್ಲ ಸರಿ ಹೋದರೆ ಒಳ್ಳೆಯದು. ಒಂದು ವೇಳೆ ಅದಕ್ಕಿಂತ ಮುಂಚೆ ನಾನು ಕಣ್ಣು ಮುಚ್ಚಿಬಿಟ್ರೆ ನನ್ನ ಸೊಸೆಗೆ ಯಾರಪ್ಪ ಗತಿ? ಆಗ ನಾನು ಕೊಟ್ಟ ಮಾತು ಮೀರಿದಂಗೆ ಆಗಲ್ವಾ? ಮಾತು ಕೊಟ್ಟು ಹೋಗ್ಬಿಟ್ಟ ಮಾದಪ್ಪ ಅಂತ ನೀನು ಅಂದ್ಕೊಳಲ್ವಾ? ನಾನು ಬದುಕಿರುವಷ್ಟು ನನ್ನ ಜೀವನ ಕಾಲು ಕಸಾದಂಗೆ ಆಗತ್ತಲ್ವಾ? ಅದಕ್ಕೆ ನನ್ನ ಎಲ್ಲ ಆಸ್ತಿನೂ ನನ್ನ ಸೊಸೆ ಹೆಸರಲ್ಲಿ ಬರ್ಸ್ತಾ ಇದ್ದೀನಿ. ಮದಪ್ಪಣ,